ಹೋದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಏನು 11 KV ಕರೆಂಟ್ ಅಲ್ಲ, ಅದು 660 KV. ಅದನ್ನು ಮುಟ್ಟೋದಷ್ಟು ಸುಲಭ ಅಲ್ಲ. ಅದನ್ನು ಮುಟ್ಟಿಬಿಟ್ಟು ಗೆಲ್ತೀವಿ, ಚಲಾವಣೆ ಹಾಕಿ ಅಷ್ಟು ಆ ಪ್ರಮೇಲೆ ಇದ್ರೆ ಅದು ಬಹಳ ತಪ್ಪು. ಸಿದ್ದರಾಮಯ್ಯನವ್ರ ಜೊತೆ ನಾನು 5 ವರ್ಷ ಕೆಲಸ ಮಾಡ್ಬೋದು. ಸಿದ್ದರಾಮಯ್ಯನವ್ರ ಜೊತೆ ಒಡನಾಟ ಇಟ್ಕೊಂಡವನು, ಸಿದ್ದರಾಮಯ್ಯನವ್ರ ಮನಸ್ಥಿತಿ ಗೊತ್ತಿರೋನು, ಸಿದ್ದರಾಮಯ್ಯನವ್ರ ಶಕ್ತಿ ನೋಡಿರೋರು. ಸಿದ್ದರಾಮಯ್ಯನವ್ರು ಇವತ್ತು ಒಂದು ಭಾಷಣದಲ್ಲಿ 2 ಗಂಟೆಗೆ ಬರ್ತಾರೆ, 6 ಗಂಟೆಗೆ ಬಂದು ಜನ ಕಾಯ್ತಾರೆ. ಆ ರೀತಿ ಯಾರಿದ್ದಾರೆ ಕಾಂಗ್ರೆಸ್ ಪಾರ್ಟಿ? ಯಾರು ಇಲ್ಲ. 500 ರೂಪಾಯಿ ಕೊಡಬೇಕು, ಜನ ತಂದು ಶೋ ತೋರಿಸ್ತಾರೆ. ನಿಜವಾಗಿರೋದು ಸಿದ್ದರಾಮಯ್ಯನವ್ರು ಉಚಿತವಾಗಿ ಬರೋ ಜನ ಇರೋದು. ಸಿದ್ದರಾಮಯ್ಯನವರು ಕರೆಗೆ 10 ಲಕ್ಷ ಜನ ಸೇರ್ತಾರೆ. ಅದು ಸಿದ್ದರಾಮಯ್ಯನವ್ರ ಶಕ್ತಿ. ಏನ್ ಇಷ್ಟೊಂದು ಹಾಡು ಹೊಗಳ್ತಾ ಇದ್ದೀರಿ ಅವ್ರನ್ನ? ಹೊಗಳ್ತಾ ಇಲ್ಲ. ಹಿಂದೆ ಏನು ಮೈತ್ರಿ ಇತ್ತಲ್ಲ, ನಾವು 17 ಜನ ಬಂದಲ್ಲ, ಅದು ಕಣ್ಣಿಗೆ ಕಾಣ್ತಾ ಇತ್ತು. ಇವತ್ತು ಕಣ್ಣಿಗೆ ಕಾಣದಿರೋ ಮೈತ್ರಿ ಅಲ್ಲಿರೋದು. ಕಣ್ಣಿಗೆ ಕಾಣ್ತಾ ಇಲ್ಲ ಮೈತ್ರಿ. ಆವತ್ತು ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಇವತ್ತು ಅದೇ ಸೇವೆ. ಕುಮಾರಸ್ವಾಮಿ ಅವರ ಜಾಗದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಆವತ್ತು ಪರಮೇಶ್ವರ್ ಜಾಗದಲ್ಲಿ ಇವತ್ತು ಉಪಮುಖ್ಯಮಂತ್ರಿ. ಏನ್ ವ್ಯತ್ಯಾಸ ಇದೆ? ಅವತ್ತು 2 ಪಕ್ಷದ ಮೈತ್ರಿ, ಇವತ್ತು ಒಂದೇ ಪಕ್ಷದಲ್ಲಿ ಮೈತ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.